ನಮಸ್ಕಾರ. ಇಂದು ನಾವು ಸುದ್ದಿಯನ್ನಷ್ಟೇ ಹೇಳ್ತಿಲ್ಲ. ಒಂದು ಸಮಾಜವಾಗಿ ನಾವೆಲ್ಲ ಎಲ್ಲಿ ಸೋಲುತ್ತಿದ್ದೇವೆ ಎಂಬ ನೋವಿನ ಪ್ರಶ್ನೆಯನ್ನು ನಿಮ್ಮ ಮುಂದಿಡುತ್ತಿದ್ದೇವೆ. ಕುಂದಗೋಳದಲ್ಲಿ ಹರಿದಿದ್ದು ಬರೀ ರಕ್ತವಲ್ಲ, ಹದಿಹರೆಯದ ಹಾದಿ ತಪ್ಪಿದ ಹಠಕ್ಕೆ ಬಲಿಯಾದ ಒಂದು ಬಡ ಜೀವದ ಕನಸು. SSLC ಪರೀಕ್ಷೆ ಬರೆದು ಅಪ್ಪ ಅಮ್ಮನಿಗೆ ಆಸರೆಯಾಗಬೇಕಿದ್ದ ವಿದ್ಯಾರ್ಥಿಗಳ ಕೈಗಳು ಇಂದು ರಕ್ತಸಿಕ್ತವಾಗಿವೆ. ಆಟವಾಡುವ ವಯಸ್ಸಿನಲ್ಲಿ ಅಟ್ಟಹಾಸ ಮೆರೆದ ಈ ಮಕ್ಕಳನ್ನು ನೋಡಿ ಇಡೀ ನಾಡೇ ಕಣ್ಣೀರು ಹಾಕುತ್ತಿದೆ. ಏನಿದು ಘಟನೆ? ಮನುಷ್ಯತ್ವ ಎಲ್ಲಿ ಸತ್ತು ಹೋಗುತ್ತಿದೆ? ಮೃತ ನಿಂಗರಾಜ ಮಲ್ಲಿಕಾರ್ಜುನ್ ಅವಾರಿ ಎಂಬ ಯುವಕನ ಮನೆಯಲ್ಲಿ ನೀರವ ಮೌನ. ಮಗ ದೊಡ್ಡವನಾಗಿ ಮನೆಗೆ ಬೆಳಕಾಗುತ್ತಾನೆ ಎಂದುಕೊಂಡಿದ್ದ ಪಾಲಕರಿಗೆ ಸಿಕ್ಕಿದ್ದು ಮಗನ ಶವ. ಕೇವಲ ಒಂದು ಕ್ಷಣದ ದಿಮಾಕು, ಒಂದು ಸಣ್ಣ ಅಹಂಕಾರ ಇಂದು ಒಂದು ಕುಟುಂಬವನ್ನು ಬೀದಿಗೆ ತಂದಿದೆ. ಬೆನ್ನಿಗೆ ಬ್ಯಾಗ್ ಹಾಕಿಕೊಂಡು ಶಾಲೆಗೆ ಹೋಗಬೇಕಿದ್ದ 8, 9 ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳು ಚಾಕು ಹಿಡಿದು ಸಂಚು ಮಾಡುತ್ತಾರೆ ಎಂದರೆ ನಮ್ಮ ಸಮಾಜ ಯಾವ ದಿಕ್ಕಿಗೆ ಸಾಗುತ್ತಿದೆ? ಪ್ರಜ್ವಲ್ ಎಂಬಾತ ಚಾಕು ಇರಿದಾಗ ಜೊತೆಗಿದ್ದ ಸ್ನೇಹಿತರು ಅದನ್ನು ತಡೆಯುವ ಮಾನವೀಯತೆ ತೋರಲಿಲ್ಲವೇಕೆ? ಒಬ್ಬ ಯುವಕ ಪ್ರಾಣಕ್ಕಾಗಿ ಒದ್ದಾಡುತ್ತಿದ್ದಾಗ ಈ ವಿದ್ಯಾರ್ಥಿಗಳಿಗೆ ದಯೆ ಅನ್ನೋದು ಹುಟ್ಟಲೇ ಇಲ್ಲವೇ? ಇಂದು ಮೊಬೈಲ್ನಲ್ಲಿ ಬರುವ ಹಿಂಸಾತ್ಮಕ ವಿಡಿಯೋಗಳು, ಗೇಮ್ಗಳು ಮಕ್ಕಳ ಮನಸ್ಸನ್ನು ಕಲ್ಲು ಮಾಡುತ್ತಿವೆ. ರಕ್ತ ನೋಡುವುದು ಅವರಿಗೆ ಆಟದಂತಾಗಿದೆ. ಸಣ್ಣ ಮಾತಿನ ಚಕಮಕಿಗೆ ಪ್ರಾಣ ತೆಗೆಯುವಷ್ಟು ದ್ವೇಷ ಮಕ್ಕಳಲ್ಲಿ ತುಂಬುತ್ತಿರುವುದು ಅತ್ಯಂತ ಭಯಾನಕ ಬೆಳವಣಿಗೆ. ಒಂದು ಕ್ಷಣದ ಕೋಪ ಜೀವವನ್ನೇ ಬಲಿ ತೆಗೆದುಕೊಳ್ಳಬಹುದು. ಇಂದು ಒಬ್ಬ ಮಣ್ಣಿನ ಪಾಲಾದ, ಉಳಿದ ಕೆಲವರು ಜೈಲು ಪಾಲಾದರು. ಇಲ್ಲಿ ಸೋತಿದ್ದು ಕೇವಲ ಆ ಯುವಕರಲ್ಲ, ಅವರನ್ನು ಬೆಳೆಸಿದ ಸಂಸ್ಕಾರ ಮತ್ತು ಸಮಾಜ. ಮಕ್ಕಳ ಕಣ್ಣೀರಿಗೆ ಬೆಲೆ ಕೊಡಿ, ಅವರ ದ್ವೇಷಕ್ಕಲ್ಲ. ನಿಮ್ಮ ಮಗು ಮೊಬೈಲ್ನಲ್ಲಿ ಏನು ನೋಡುತ್ತಿದೆ, ಯಾರ ಜೊತೆ ಹರಟೆ ಹೊಡೆಯುತ್ತಿದೆ, ಅವರ ವರ್ತನೆಯಲ್ಲಿ ಬದಲಾವಣೆ ಇದೆಯೇ? ದಯವಿಟ್ಟು ಗಮನಿಸಿ. ಅಂಕ ಗಳಿಸುವುದು ಮುಖ್ಯವಲ್ಲ, ಮೊದಲು ಮನುಷ್ಯನಾಗುವುದು ಮುಖ್ಯ ಎಂಬುದನ್ನು ಮನೆಯಲ್ಲಿ ಕಲಿಸಿಕೊಡಿ. ಶಾಲಾ ಕಾಲೇಜುಗಳ ಸುತ್ತಮುತ್ತ ಇಂಥ ಪುಂಡಾಟಿಕೆಗಳು ನಡೆಯದಂತೆ ಕಟ್ಟುನಿಟ್ಟಿನ ಕ್ರಮವನ್ನು ಶಿಕ್ಷಕರು ಹಾಗೂ ಪೊಲೀಸ್ ಇಲಾಖೆ ತೆಗೆದುಕೊಳ್ಳಬೇಕಿದೆ. ಬಂಧುಗಳೇ, ನಿಂಗರಾಜ ಇನ್ನೂ ಬರಲಾರ, ಆದರೆ ಅವನ ಸಾವು ನಮಗೊಂದು ಪಾಠವಾಗಲಿ. ನಿಮ್ಮ ಮನೆಯ ಮಗು ದಿಮಾಕು ತೋರಿಸಿದಾಗ ಅದನ್ನು ಗದರಿಸಿ ತಿದ್ದಿ, ಇಲ್ಲವಾದರೆ ಆ ದಿಮಾಕು ನಾಳೆ ಇನ್ನೊಂದು ಜೀವವನ್ನು ಬಲಿ ಪಡೆಯಬಹುದು. ಮಕ್ಕಳ ಕೈಗೆ ಪುಸ್ತಕ ಕೊಡಿ, ಪ್ರೀತಿ ಕೊಡಿ, ಆದರೆ ದ್ವೇಷದ ವಿಷವನ್ನಲ್ಲ.